ಎಲ್ಲರೂ ಅಗ್ರೆಸಿವ್ ವಿನಯ್ನ ಮಾತ್ರ ನೋಡ್ತಾ ಇದ್ರು. ಯಾಕೆ ವಿನಯಲ್ಲಿ ಒಬ್ಬ ಒಳ್ಳೆ ವಿಲನ್ ಇದ್ದಾನೆ, ಜೊತೆಗೆ ವಿನಯ್ ವಿಲನ್ ಆಗೋದಕ್ಕೆ ಅಗ್ರೆಸಿವ್ ಆಗೋದಕ್ಕೆ ಕಾರಣ ಮತ್ತೊಬ್ರು ಆಪೋಸಿಟ್ ಇರೋರು ಪ್ರವೋಕ್ ಮಾಡ್ತಿದ್ರು ಅನ್ನೋದು ಯಾಕೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ? ಮ್ಯಾಮ್, ಅದು ಇರೋ ವಿಚಾರನೇ. ಇನ್ಫ್ಯಾಕ್ಟ್ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಗೇಮ್ಸ್ ಅಂತ ಬಂದಾಗ ಅಗ್ರೆಸಿವ್ ಆಗಿ ಆಡ್ತಿದ್ದೆ. ಬಿಕಾಸ್ ಗೇಮ್ಸ್ ಆರ್ ಮೆಂಟ್ ಟು ಬಿ ಪ್ಲೇಡ್ ಲೈಕ್ ದಟ್ ಅಂತ ನಾನು ಅನ್ಕೊಂಡಿರೋದು. ನಾನು ಇವತ್ತವರೆಗೂ ಆಡಿರೋ ಗೇಮ್ಸ್ ಎಲ್ಲ ಅಗ್ರೆಸಿವ್ ಗೇಮ್ಸ್. ಇವಾಗ ನೀವು ಒಂದು ರೆಗ್ಬಿ ತಗೊಳ್ಳಿ, ಅಥವಾ ಸಾಕರ್ ತಗೊಳ್ಳಿ, ಅಥವಾ ಟೈಕುಂಡೋ ತಗೊಳ್ಳಿ, ಅಲ್ಲಿ ಹೋಗಿ ಫ್ರೆಂಡ್ಲಿಯಾಗಿ ಆಡೋದಕ್ಕಾಗೋದಿಲ್ಲ. ಫ್ರೆಂಡ್ಲಿಯಾಗಿ ಆಡಿದ್ರೂ ಅದು ಗೇಮೇ ಅಲ್ಲ. ಅದು ಅಫ್ಕೋರ್ಸ್ ಗೇಮ್ ಮುಗಿತಾ ಇರೋಂಗೆ ಏನಾದರೂ ನಮ್ಮಿಂದ ಪೆಟ್ಟಾಗಿದ್ರೆ ಅಥವಾ ನೋವಾಗಿದ್ರೆ ಸಾರಿ ಕೇಳೋದು ನಮ್ಮ ಧರ್ಮ. ಅದನ್ನು ನಾನು ಮಾಡ್ತಿದ್ದೆ. ಬಟ್ ಅದು ಬಿಟ್ಟರೆ ಅಗ್ರೆಸಿವ್ ಆಗಿ ಆಡೋದು, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ವಿತ್ ಮೈ ಸನ್ ಆಲ್ಸೋ. ನಾನು ಅವನ ಜೊತೆ ಆಡಿದ್ರು ಅವನು ಹಾಗೆ ಆಡ್ತಾನೆ, ನಾನು ಹಾಗೆ ಆಡ್ತೀನಿ. ಸೊ ಐ ಡೋಂಟ್ ನೋ, ಕೆಲವೊಂದು ಟೈಮು ಅದು ತುಂಬ ಬೇಜಾರಾಗೋದು ಎಲ್ಲರಿಗೂ. ಆ್ಯಂಡ್ ಅದಕ್ಕೇ ನನ್ನನ್ನು ಸೀಮಿತ ಮಾಡಿಬಿಟ್ರು. ಅಗ್ರೆಸಿವ್ ಆಗಿ ಆಡ್ತಾನೆ ಇವನು, ವಿಲನ್ನು ಅಂತ. ಪಾಸಿಟಿವ್ ಸೈಡ್ ಯಾರಿಗೂ ಕಾಣಿಸ್ಲಿಲ್ಲ ಅನ್ಕೊತೀನಿ. ಬಟ್ ನೋಡಿರೋರು ಸಾಕಷ್ಟು ಜನ ಇದ್ದಾರೆ, ಆ್ಯಂಡ್ ಇಷ್ಟಪಡ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಅಷ್ಟು ಸಾಕು ಸರ್. 50 ಡೇಸ್ವರೆಗೂ ನಿಮ್ಮ ವಿಲನ್ ರೂಪ ಏನಿದೆ, ಬಿಯರ್ಡ್ ತೆಗೆಯೋವರೆಗೂ ಸಗದಾಗಿ ಕಾಣಿಸ್ತಿದ್ರಿ. ಸ್ಯಾಂಡಲ್ವುಡ್ಗೆ ಒಳ್ಳೆ ಒಬ್ರು ವಿಲನ್ ಸಿಕ್ಕಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅಫ್ಕೋರ್ಸ್ ನಿಮಗೆ ಸಿಕ್ಕಾಪಟ್ಟೆ ಆಫರ್ಸ್ಗಳು ಬರಬೇಕು. ನಾವು ಕೂಡ ನಿಮ್ಮನ್ನ ಸುದೀಪ್ ಸರ್ ಆಪೋಸಿಟ್ ವಿಲನ್ ಆಗಿ ನೋಡ್ಬೇಕು ನಿಮ್ಮನ್ನ. ಯಾಕಂದ್ರೆ ಒಬ್ಬ ಆ್ಯಂಟಿ ಹೀರೋ ಹೀಗೆ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನೀವಾದರೆ ಒಂದು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀರಂತ ಯಾರಿಗೆ ಆಯಿತು? ಸ್ಯಾಂಡಲ್ವುಡ್ಡಲ್ಲಾಗಿರ್ಬೋದು, ಬೇರೆ ಭಾಷೆಗಳಲ್ಲಾಗಿರ್ಬೋದು, ನಿಮಗೂ ಇಷ್ಟ ಇದೆಯಾ ಆ ಥರ ಎಲ್ಲ? ಸುದೀಪ್ ಸರ್ ಜೊತೆನಲ್ಲಿ ಆ್ಯಕ್ಟ್ ಮಾಡೋದು ಅಂತಂದ್ರೆ ಇಟ್ ಈಸ್ ಲೈಕ್ ಮೈ ಗೋಲ್. ಅದು ಅಂದರೆ ಡ್ರೀಮು ಅಲ್ಲ, ನನ್ನ ಲೈಫಿನ ಅಚೀವ್ಮೆಂಟ್ ಅಂತ ಅನ್ಕೊತೀನಿ. ಅವ್ರ ಜೊತೆನಲ್ಲಿ ವಿಲನ್ ಆಗಿ ಮಾಡಿದ್ರೆ ಮ್ಯಾಮ್, ಯಾವುದೇ ಒಬ್ಬ ಮನುಷ್ಯ ಇವತ್ತು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾರೇ ಒಬ್ಬರು ಅವರ ಸಿನಿಮಾನಲ್ಲಿ ಕಾಣಿಸ್ಕೊಂಡ್ರೆ ವಿಲನ್, ಅದು ನೀವು ಆಪೋಸಿಟ್ ಆಗಿ ವಿಲನ್ ಆಗಿ ಅಂತ ಹೇಳ್ತಿದ್ರ, ವಿಲನ್ ಆಗಿ ಕಾಣಿಸ್ಕೊಂಡ್ರೆ ಹಿಸ್ ಲೈಫ್ ಇಸ್ ಸೆಟ್. ಇನ್ನೇನು ಬೇಕು ಹೇಳಿ? ಅವ್ರ ಸಿನಿಮಾಗಳೇ ಮ್ಯಾಗ್ನಮ್ ಓಪಸ್, ಅಂದರೆ ಒಂದು ಹಬ್ಬ ನಮಗೆ. ಆ ಸಿನಿಮಾನಲ್ಲಿ ನಾನು ವಿಲನ್ ಆಗಿದ್ದೀನಿ ಅಂತಂದರೆ ನನ್ನ ಫ್ಯೂಚರೇ ಸೆಟ್ ಅಂತ ಅರ್ಥ ಅದಕ್ಕೆ. ಸೊ ಐ ವುಡ್ ಬಿ ಮೋರ್ ದೆನ್ ಬ್ಲೆಸ್ಡ್. ಸುದೀಪ್ ಸರ್ ಹೇಳಬೇಕು ಅಂದರೆ ನನಗೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಲ್ಲಿ ನನಗೆ ದೇವ್ರ ಥರ ಕಾಣಿಸ್ತಾರೆ. ಆ್ಯಂಡ್ ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ರೆ ಅದು ದೇವರೇ ವರ ಕೊಟ್ಟಂಗೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಅವ್ರ ಜೊತೆನಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ ಇದೆ ನನಗೆ. ಬಹುಶಃ ಮುಂದಕ್ಕೆ ಮಾಡ್ತೀನಿ ಕೂಡ. ನೀವು ಹೇಳ್ದಂಗೆ ಆಗಲಿ ಅಂತ ಹಾರೈಸ್ತೀನಿ.